ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೈಯಲ್ಲಿ ಆಗದೆ ಇರೋರ ಕೊನೆ ಅಸ್ತ್ರ ಅಂದ್ರೆ ಅದು ಕೊಟ್ಟಿದ್ದನ್ನ ಕೇಳೋದು ಅಥವಾ ಅಪಪ್ರಚಾರ ಮಾಡೋದು ಅವರ ಚಾಳಿ. ಅಂತಹ ಚಾಳಿಗರ ಸಾಲಿನಲ್ಲಿ ನಿಲ್ಲೋದೇ ಪಾಕಿಸ್ತಾನ. ಬಾಯ್ ಬಿಟ್ರೆ ಅಣುಬಾಂಬ್ ಹಾಕ್ತೀವಿ, ನಿಮಗೆ ನೇರಕ್ಕೆ ಗುರಿ ಇಟ್ಟಿದ್ದೇವೆ ಅನ್ನುತ್ತಿರುತ್ತೆ. ಇತ್ತ ಕಡೆ ಮೋದಿಜಿ ಹೇಳ್ತಾರೆ, ನಮ್ಮತ್ರ ಇರೋದು ದೀಪಾವಳಿಯಲ್ಲಿ ಹಾರಿಸೋಕಲ್ಲ, ನಮ್ಮನ್ನ ಗುರಿ ಇಡೋರತ್ತ ತಿರುಗಿಸೋಕೆ ಅಂತ ಟಾಂಗ್ ಕೊಟ್ಟಿದ್ರು. ಅದರಲ್ಲೂ ಇಡೀ ವಿಶ್ವದಲ್ಲಿ ಬಹುತೇಕ ರಾಷ್ಟ್ರಗಳು ಮುನ್ನೆಚ್ಚರಿಕೆಗೆ ಅಂತ ತಮ್ಮ ಬಲಾಬಲ ತೋರಿಸೋಕೆ ಪರಮಾಣು ಬಾಂಬ್ ತಯಾರಿಸಿಟ್ಟುಕೊಂಡಿವೆ. ಹಾಗಾಗಿ ಇತ್ತೀಚೆಗಂತೂ ಯಾವ ದೇಶವೂ ಮತ್ಯಾವ ದೇಶದ ಮೇಲೂ ಸುಖ ಸುಮ್ಮನೆ ದಾಳಿ ಮಾಡೋಲ್ಲ, ಯುದ್ಧ ಮಾಡೋ ಇಚ್ಛೆಯನ್ನು ಹೊಂದಿಲ್ಲ. ತಜ್ಞರು ಹೇಳೋ ಪ್ರಕಾರ ಇದೀಗ ಎಲ್ಲ ದೇಶಗಳಲ್ಲಿರುವ ಪರಮಾಣು ಬಾಂಬ್ನಿಂದ ಇಡೀ ಭೂಮಿಯನ್ನೇ 13 ಬಾರಿ ಸಂಪೂರ್ಣವಾಗಿ ಸುಡಬಹುದಂತೆ. ಅಷ್ಟೊಂದು ಪವರ್ಫುಲ್ ಎಂಬ ಸಂಶೋಧನೆಯ ಅಂಶವನ್ನು ನೀಡುತ್ತೆ. ಇದರಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಇಡೀ ಭೂಮಿಯನ್ನೇ ಸುಡಬಹುದು ಅನ್ನೋ ತಜ್ಞರ ಹೇಳಿಕೆಯ ಬೆನ್ನಲ್ಲೇ ಪರಮಾಣು ದಾಳಿಯಾದ್ರೆ ಈ 5 ದೇಶಗಳಿಗೂ ಏನೇನೂ ಆಗಲ್ಲ ಅನ್ನೋ ಅಂಶವನ್ನು ಹೊರಗೆಡವಿದ್ದಾರೆ. ಅಷ್ಟಕ್ಕೂ ಯಾವುದದು ದೇಶಗಳು, ಅಲ್ಲಿರುವ ಶಕ್ತಿಯಾದ್ರೂ ಎಂಥದ್ದು, ನಿಜಕ್ಕೂ ಅಣು ಬಾಂಬ್ ಸ್ಫೋಟಿಸಿದ್ರೆ ಏನೇನೂ ಆಗಲ್ವಾ? ಸಂಶೋಧನೆಯಲ್ಲಿ ಹೊರಬಿದ್ದ ಅಂಶವಾದ್ರೂ ಏನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಣು ಬಾಂಬ್ ಅನ್ನೋ ಹೆಸರು ಇಡೀ ಜಗತ್ತನ್ನ ಅದೆಷ್ಟು ಚಿಂತೆಗೀಡು ಮಾಡಿಬಿಡುತ್ತೆ ಅಂದ್ರೆ 1945ರಲ್ಲಿ ನಡೆದಿದ್ದ ಹಿರೋಶಿಮಾ ನಾಗಸಾಕಿ ನಗರಗಳ ಮೇಲಿನ ಭೀಕರ ದಾಳಿಯನ್ನ ನೆನಪಿಸಿಬಿಡುತ್ತೆ. ಇಂದಿಗೂ ಜಪಾನ್ನ ಈ ನಗರಗಳಲ್ಲಿ ಈ ಪರಮಾಣು ದಾಳಿಯ ಪರಿಣಾಮ ಇನ್ನೂ ಹಾಗೇ ಇದೆ. ಮನೆಯಲ್ಲಿ ಹುಟ್ಟೋ 4 ಮಕ್ಕಳಲ್ಲಿ 1 ಮಗುವಿಗೆ ನಾನಾ ಕಾಯಿಲೆಗಳಂತೂ ಬಂದೇ ಬರುತ್ತೆ. ಅಣುವಿನ ವಿಕಿರಣ ಆ ಪ್ರಕೃತಿಯನ್ನ ಅದೆಷ್ಟು ಕಲುಷಿತ ಮಾಡುತ್ತೆ ಅಂದ್ರೆ 80 ವರ್ಷ ಕಳೆದರೂ ಈ ನಗರಗಳು ಮೊದಲಿನಂತಿಲ್ಲ ಅನ್ನೋದೇ ಸತ್ಯ. ಈಗಾಗಲೇ ಹಿರೋಶಿಮಾ ನಾಗಸಾಕಿಯ ಮೇಲಿನ ಪರಮಾಣು ದಾಳಿ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಮಾಡಿದ್ದೇವೆ. ಅದರ ಲಿಂಕ್ ಈ ವಿಡಿಯೋದ ಕೊನೆಯಲ್ಲಿ ಬರುತ್ತೆ, ದಯವಿಟ್ಟು ವೀಕ್ಷಿಸಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಜಗತ್ತಿನ ಮೂಲೆ ಮೂಲೆಯಲ್ಲೂ ಉದ್ವಿಗ್ನ ವಾತಾವರಣ ಇದೆ. ರಷ್ಯಾ ಉಕ್ರೇನ್ ಯುದ್ಧ, ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹಮಾಸ್ ಸಂಘರ್ಷ, ಮತ್ತೆ ನಮ್ಮ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲೂ ಆಗಾಗ ಕಿರಿಕ್ ಆಗ್ತಾನೆ ಇರುತ್ತೆ. ಇದೆಲ್ಲವನ್ನು ನೋಡಿದ್ರೆ ಪರಮಾಣು ಯುದ್ಧದ ಭಯ ಕಾಡೋದು ಸಹಜ. ಆದ್ರೆ ಒಂದು ವೇಳೆ ಪರಮಾಣು ಯುದ್ಧ ಆದರೂ ಈ 5 ದೇಶಗಳಿಗೆ ಅಷ್ಟೇನು ತೊಂದರೆ ಆಗಲ್ಲ ಅಂತಾರೆ ತಜ್ಞರು. ಯಾಕಂದ್ರೆ ಈ ದೇಶಗಳ ಭೌಗೋಳಿಕ ಸ್ಥಳ ಮತ್ತು ಅಲ್ಲಿನ ಸಿದ್ಧತೆಗಳು ಹಾಗಿವೆಯಂತೆ. ಯಾವುವು ಆ ದೇಶಗಳು ಅಂತ ನೋಡೋದಾದ್ರೆ ಅದರಲ್ಲಿ ಒಂದನೆಯದು ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ನೆನಪಾಗೋದು ಅದರ ಸೌಂದರ್ಯ. ವಿಶ್ವದ ಪ್ರವಾಸಿಗರ ಹಾಟ್ ಸ್ಪಾಟ್ ಇದು. ಆದ್ರೆ ಇದು ಅಷ್ಟೇ ಸುರಕ್ಷಿತವಾದ ದೇಶ ಕೂಡ. ಯಾಕಂದ್ರೆ ಈ ದೇಶ ಯಾವಾಗ್ಲೂ ತಟಸ್ಥ ನೀತಿಯನ್ನ ಫಾಲೋ ಮಾಡುತ್ತೆ. ಯಾವ ಯುದ್ಧದಲ್ಲೂ ತಲೆ ಹಾಕಲ್ಲ. ಹಾಗಾಗಿ ಯಾರ ಶತ್ರುನೂ ಅಲ್ಲ. ಅಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿ ಎದುರಿಸೋಕೆ ಇದು ರೆಡಿಯಾಗಿರುತ್ತೆ. ಪರಮಾಣು ಬಾಂಬ್ ದಾಳಿಯಿಂದ ಜನರನ್ನ ಕಾಪಾಡೋಕೆ ಅಂತಲೇ ದೊಡ್ಡ ದೊಡ್ಡ ಬಂಕರ್ಗಳನ್ನ ಕಟ್ಟಿಸಿದ್ದಾರೆ. ಏನಾದ್ರೂ ಆದ್ರೆ ಜೀವಹಾನಿ ತಪ್ಪಿಸೋಕೆ ಮೊದಲೇ ಪ್ಲಾನ್ ಮಾಡಿಟ್ಟುಕೊಂಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಅದೆಷ್ಟು ಪುರಾತನವಾದದ್ದು ಅಂದ್ರೆ ಮಾನವನ ಅಸ್ತಿತ್ವದ ಪ್ರಾಚೀನ ಕುರುಹುಗಳು 1.5 ಲಕ್ಷ ವರ್ಷಗಳ ಹಿಂದಿನವು. ಸ್ವಿಟ್ಜರ್ಲ್ಯಾಂಡಿನ ಗ್ಯಾಕ್ಲಿಂಗೆನ್ನಲ್ಲಿ ಪತ್ತೆಯಾದ ಕೃಷಿ ನೆಲೆಯೇ ಅತಿ ಹಳೆಯ ಪ್ರಾಚೀನ ನೆಲೆಯಾಗಿದ್ದು ಇದು ಸುಮಾರು ಕ್ರಿಸ್ತಪೂರ್ವ 5300 ವರ್ಷ ಹಳೆಯದಾದುದು. ಈ ಪ್ರದೇಶದ ಅತಿ ಪುರಾತನವಾದ ಬುಡಕಟ್ಟು ಸಂಸ್ಕೃತಿ ಎಂದರೆ ಹಾಲ್ಸ್ಟಟ್ ಮತ್ತು ಲಾಟೆನೆ ಸಂಸ್ಕೃತಿಗಳು. ಇನ್ನು ಎರಡನೆಯದು ಭೂತಾನ್. ಇದು ಪುಟ್ಟದಾದ ಶಾಂತವಾದ ದೇಶ. ಜಾಗತಿಕ ರಾಜಕೀಯದಿಂದ ದೂರಾನೇ ಇರುತ್ತೆ. 1971ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಆದಾಗಿನಿಂದಲೂ ಭೂತಾನ್ ಯಾವಾಗಲೂ ತಟಸ್ಥವಾಗಿಯೇ ಇದೆ. ಸುತ್ತಲೂ ಬೆಟ್ಟಗಳಿಂದ ಆವೃತವಾಗಿರುವ ಈ ದೇಶದ ಮೇಲೆ ಪರಮಾಣು ದಾಳಿ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಪ್ರಾದೇಶಿಕವಾಗಿಯೂ ಭೂತಾನ್ನ ಆಕ್ರಮಿಸಿಕೊಳ್ಳುವುದು ಕಷ್ಟ. ಅದಕ್ಕೆ ಇದನ್ನ ಸೇಫ್ ಪ್ಲೇಸ್ಗಳಲ್ಲಿ ಒಂದು ಅಂತ ಪರಿಗಣಿಸಿದ್ದಾರೆ. ಸುತ್ತಲಿನ ಪರ್ವತಗಳೇ ಈ ದೇಶಕ್ಕೆ ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್ ತರ ಕೆಲಸ ಮಾಡುತ್ತಂತೆ. ಇದರ ಉಗಮವನ್ನ ಗಮನಿಸಿದಾಗ ಭೂತಾನ್ನ ಹೆಸರಿನ ಮೂಲದ ಬಗ್ಗೆ ಅನೇಕ ವಿಚಾರಗಳಿವೆ. ಇದು ಸಂಸ್ಕೃತದ ಭೋತಾ ಅಂತ್ ಅಂದ್ರೆ ಟಿಬೆಟ್ಟಿನ ಭೋತಾ ಅಂದ್ರೆ ಅಂಚಿನಲ್ಲಿಯ ಪ್ರದೇಶ ಎಂಬ ಪದದಿಂದ ಉದ್ಭವಿಸಿರಬಹುದು ಎಂಬ ವ್ಯಾಖ್ಯಾನವಿದೆ. ಇನ್ನೊಂದು ಅಭಿಪ್ರಾಯದಂತೆ ಭೂ ಉತ್ತಾನ್ ಅಥವಾ ಎತ್ತರದ ಪ್ರದೇಶ ಎಂಬ ಶಬ್ದ ಇದರ ಮೂಲ. ಇನ್ನು ಕೆಲವರು ಇದು ಬೋಟಸ್ತಾನ್ ಅಂದರೆ ಟಿಬೆಟ್ಟನ್ನರ ಸ್ಥಾನ ಎಂಬ ಶಬ್ದದ ತದ್ಭವ ರೂಪವೆಂದು ಹೇಳ್ತಾರೆ. ಪ್ರಾಚೀನ ಭೂತಾನ್ ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಪೂರ್ವ 600ರ ತನಕ ಪ್ರತ್ಯೇಕ ಪ್ರದೇಶವಾಗಿತ್ತು. ಇಲ್ಲಿ ಜನವಸತಿ ಹೆಚ್ಚಾಗಿರಲಿಲ್ಲ. ಶಾ ಮತ್ತು ವಾಂಗ್ ಬುಡಕಟ್ಟಿನ ಜನ ವಾಸವಾಗಿದ್ರು. ಇವರು ಯಾವ ಧಾರ್ಮಿಕ ಮತಕ್ಕೂ ಸೇರಲಿಲ್ಲವಾದ್ದರಿಂದ ಇವರನ್ನ ಮಾನೆ ಎಂದು ಕರೆಯಲಾಗ್ತಿತ್ತು.
ಭೂತಾನದ ಮೂಲ ಚರಿತ್ರೆಯ ಬಗ್ಗೆ ನಿಖರ ವಿವರಗಳು ಲಭ್ಯವಿಲ್ಲ. ಇದರ ಬಗ್ಗೆ ಬೌದ್ಧ ಮಠಗಳಲ್ಲಿ ಅನೇಕ ಪುರಾತನ ಹಸ್ತಲಿಪಿಗಳಿದ್ದರೂ ಕೂಡ ಇವುಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆದಿಲ್ಲ. ಪುರಾತನ ದಾಖಲೆಗಳಲ್ಲಿ ಹೆಚ್ಚು ಭಾಗ 1832ರಲ್ಲಿ ಪುನಾಖಾದಲ್ಲಿ ಆದ ಬೆಂಕಿಯ ಅನಾಹುತದಲ್ಲಿ ಹಾಗೂ 1897ರಲ್ಲಿ ಉಂಟಾದ ಭೂಕಂಪದಲ್ಲಿ ನಾಶವಾಗಿದೆಯಂತೆ. ಕ್ರಿಸ್ತಶಕ 8ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತದಿಂದ ಇಲ್ಲಿಗೆ ಬಂದಂತಹ ಪದ್ಮ ಸಂಭವ ಎಂಬ ಧರ್ಮಗುರು ಭೂತಾನಿನ ಜನ ಬೌದ್ಧ ಮತವನ್ನು ಅಂಗೀಕರಿಸುವಂತೆ ಪ್ರೇರೇಪಿಸಿದ. ಆ ಕಾಲದಲ್ಲಿ ಕಿ ಖಾ ರಾ ಥೋಯಿಡ್ ಮತ್ತು ನಾಗುಚಿ ಎಂಬುವರು ಕ್ರಮವಾಗಿ ಕೆಂಪಾ ಜೋಂಗ್ ಮತ್ತು ಸಿಂಧು ಪ್ರದೇಶದ ರಾಜರಾಗಿದ್ರು. ನಾಗುಚಿ ಯುದ್ಧದಲ್ಲಿ ಹಿರಿಯ ಮಗನನ್ನ ಕಳೆದುಕೊಂಡು ದುಃಖತಪ್ತನಾಗಿದ್ದಾಗ ಪದ್ಮ ಸಂಭವ ಬಂದು ರಾಜ ದುಃಖವನ್ನ ಮರೆಯುವಂತೆ ಮಾಡಿದನೆಂದು ಹೇಳಲಾಗುತ್ತೆ. ಈ ರಾಷ್ಟ್ರವು ಪರಮಾಣು ದಾಳಿಯಿಂದ ಏನೇನೂ ಆಗಲವೆಂದು ನುಡಿಯುತ್ತೆ. ಇನ್ನು ಮೂರನೆಯದು ಇಂಡೋನೇಷ್ಯಾ. ಜಗತ್ತಿನಲ್ಲಿ ಎಲ್ಲಿ ಯುದ್ಧ ಆದರೂ ಇಂಡೋನೇಷ್ಯಾ ಮಾತ್ರ ತಟಸ್ಥವಾಗಿರುತ್ತೆ. ಇದು ಸ್ವತಂತ್ರ ವಿದೇಶಾಂಗ ನೀತಿಯನ್ನೇ ಫಾಲೋ ಮಾಡುತ್ತೆ. ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಯುದ್ಧಗಳಲ್ಲಿ ಯಾವ ಕಡೆನೂ ವಕಾಲತ್ತು ವಹಿಸಲ್ಲ. ಇಂಡೋನೇಷ್ಯಾದ ಈ ಅಲಿಪ್ತ ನಿಲುವೆ ವಿಶ್ವ ಯುದ್ಧಗಳಾಗಲಿ ಪರಮಾಣು ದಾಳಿಗಳಾಗಲಿ ಈ ದೇಶ ಗುರಿಯಾಗೋದನ್ನು ತಪ್ಪಿಸುತ್ತೆ. ಇದು ದ್ವೀಪ ರಾಷ್ಟ್ರ ಆಗಿರೋದ್ರಿಂದ ಯಾವ ಯುದ್ಧದಲ್ಲೂ ಡೈರೆಕ್ಟ್ ಆಗಿ ಭಾಗಿಯಾಗೋಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ದೇಶ ಸೇಫ್ ಅಂತಾರೆ. ಪರಮಾಣು ಯುದ್ಧದಿಂದ ತೊಂದರೆಯಾದ ಪ್ರದೇಶದ ಜನ ಬೇಕಾದ್ರೆ ಇಲ್ಲಿಗೆ ವಲಸೆ ಹೋಗಬಹುದು. ಇದರ ಉತ್ಪತ್ತಿಯನ್ನು ಗಮನಿಸಿದ್ರೆ ಇಂಡೋನೇಷ್ಯಾವನ್ನ ಜ್ವಾಲಾಮುಖಿ ನಾಡು ಅಂತಲೇ ಕರೆಯಲಾಗುತ್ತೆ. ಈ ಪ್ರದೇಶದಲ್ಲಿ ವೇದವ್ಯಾಸರು ಕಠೋರ ತಪಸ್ಸಾಚರಿಸಿದ್ರು ಎಂಬ ಉಲ್ಲೇಖ ಇದೆ. ಮೌಂಟ್ ಬ್ರೋಮೋ ಜ್ವಾಲಾಮುಖಿ ಪರ್ವತದಲ್ಲಿ ಪ್ರತಿಷ್ಠಾಪಿತವಾಗಿರುವ ಗಣೇಶನ ವಿಗ್ರಹವು ವ್ಯಾಸ ಮಹರ್ಷಿಗಳೇ ಸ್ವತಃ ಪ್ರತಿಷ್ಠಾಪಿಸಿದ್ದರು ಎಂಬ ನಂಬುಗೆ ಅಲ್ಲಿನವರದ್ದು. ಇಂದಿಗೂ ದೇಶದಲ್ಲಿ ಕರೆನ್ಸಿಗಳಲ್ಲಿ ಸ್ಥಳೀಯ ಆರಾಧ್ಯ ದೈವವಾಗಿ ಗಣೇಶನೇ ಬಿಂಬಿತವಾಗಿದ್ದಾನೆ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ನಾಲ್ಕನೆಯದು ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ನೈಋತ್ಯ ಶಾಂತ ಮಹಾಸಾಗರದಲ್ಲಿನ ಒಂದು ದ್ವೀಪ ಸಮೂಹ ರಾಷ್ಟ್ರ. ಪಾಲಿನೆಸಿಯನ್ನರು ಕ್ರಿಸ್ತಪೂರ್ವ 1250ರಿಂದ ಕ್ರಿಸ್ತಪೂರ್ವ 1300ರಲ್ಲಿ ನ್ಯೂಜಿಲ್ಯಾಂಡ್ನಲ್ಲಿ ನೆಲೆಸಿ ಒಂದು ವಿಶಿಷ್ಟ ಮಾವೋರಿ ಸಂಸ್ಕೃತಿಯನ್ನ ಬೆಳೆಸ್ತಾರೆ. ಅಬೆಲ್ ಟ್ಯಾಸ್ಮನ್ ಒಬ್ಬ ಡಚ್ ಪರಿಶೋಧಕ. ಕ್ರಿಸ್ತಶಕ 1642ರಲ್ಲಿ ನ್ಯೂಜಿಲ್ಯಾಂಡ್ ಅನ್ನ ಕಂಡುಹಿಡಿದ ಮೊದಲ ಯುರೋಪಿಯನ್. 1840ರಲ್ಲಿ ನ್ಯೂಜಿಲ್ಯಾಂಡ್ ಅನ್ನ ಬ್ರಿಟಿಷರು ವಸಾಹತು ಮಾಡುವ ವೈಟಂಗಿಯ ಒಡಂಬಡಿಕೆಗೆ ಬ್ರಿಟಿಷ್ ರಾಜಪ್ರಭುತ್ವ ಹಾಗೂ ಮಾವೋರಿ ಸಹಿ ಮಾಡ್ತಾರೆ. ಈ ದೇಶ ಗ್ಲೋಬಲ್ ಹಾಟ್ಸ್ಪಾಟ್ಗಳಿಂದ ಇದು ತುಂಬಾನೇ ದೂರದಲ್ಲಿದೆ. ಅಷ್ಟೇ ಅಲ್ಲ, ಇದು ಶಾಂತಿಯನ್ನ ಗೌರವಿಸುವ ದೇಶ. ಜಾಗತಿಕ ಶಾಂತಿ ಸೂಚ್ಯಕದಲ್ಲಿ ನ್ಯೂಜಿಲ್ಯಾಂಡ್ ಯಾವಾಗಲೂ ಟಾಪ್ನಲ್ಲಿ ಇರುತ್ತೆ. ಅಂತಾರಾಷ್ಟ್ರೀಯ ಯುದ್ಧಗಳಿಂದ ದೂರಾನೇ ಇರುತ್ತೆ. ನ್ಯೂಜಿಲ್ಯಾಂಡ್ ಸುತ್ತಲೂ ಪರ್ವತಗಳಿರೋದ್ರಿಂದ ಪರಮಾಣು ಸಂಘರ್ಷದ ಎಫೆಕ್ಟ್ ಅಷ್ಟಾಗಿ ಇರಲ್ಲ ಎಂದು ತಜ್ಞರು ಹೇಳ್ತಾರೆ. ಇನ್ನು ಐದನೇದು ಐಲ್ಯಾಂಡ್. ಇದು ವಿಶ್ವದ ಅತಿ ಶಾಂತಿಯುತ ರಾಷ್ಟ್ರಗಳಲ್ಲಿ ಒಂದು. ಯಾವ ಯುದ್ಧದಲ್ಲೂ ಇದು ಭಾಗಿಯಾಗಿಲ್ಲ. ಪ್ರಪಂಚದಾದ್ಯಂತ ತಟಸ್ಥ ನಿಲುವು ಕಾಯ್ದುಕೊಂಡಿದೆ. ವಿಶ್ವ ಭೂಪಟದಲ್ಲಿ ದೂರದ ಮೂಲೆಯಲ್ಲಿರೋದ್ರಿಂದ ಇಲ್ಲಿ ಶಾಂತವಾದ ರಾಜಕೀಯ ವಾತಾವರಣ ಇದೆ. ಒಂದು ವೇಳೆ ಪರಮಾಣು ಯುದ್ಧ ಆದರೂ ಈ ದೇಶದ ಮೇಲೆ ಅಷ್ಟೇನೂ ಪರಿಣಾಮ ಬೀರುವುದಿಲ್ವಂತೆ. ಇನ್ನು ಐಸ್ಲ್ಯಾಂಡ್ನ ಕುರಿತಾದ ಕೆಲವೊಂದಷ್ಟು ಮಾಹಿತಿಯನ್ನು ಗಮನಿಸಿದಾಗ ಐಲ್ಯಾಂಡ್ ಉತ್ತರ ಯುರೋಪ್ನ ಒಂದು ದ್ವೀಪ ರಾಷ್ಟ್ರ. ಯುರೋಪ್ನ ಖಂಡ ಭಾಗ ಮತ್ತು ಗ್ರೀನ್ಲ್ಯಾಂಡ್ಗಳ ಮಧ್ಯೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇದು ಸ್ಥಿತವಾಗಿದೆ. ಇದರ ರಾಜಧಾನಿ ಮತ್ತು ಅತಿ ದೊಡ್ಡ ನಗರವೆಂದರೆ ರೆಕ್ಜವಿಕ್. ಈ ದ್ವೀಪ ಸಮೂಹ ಒಟ್ಟು 1,03,000 ಚದರ ಕಿಲೋಮೀಟರ್ ವಿಸ್ತೀರ್ಣವಾಗಿದ್ದು ನಮ್ಮ ಜಮ್ಮು ಕಾಶ್ಮೀರದ ಅರ್ಧ ಭಾಗ ಮಾತ್ರ ಇದೆ. ಶೀತ ವಲಯದ ದ್ವೀಪವೆಂದೇ ಕರೀತಾರೆ. ಅಗ್ನಿ ಪರ್ವತದಿಂದ ಹೊರಟ ಲಾವಾ ಊಟೆಗಳಿಂದ ನಿರ್ಮಾಣವಾಗಿದ್ದು ಹಿಮದಿಂದ ಆವೃತವಾಗಿದೆ. ತೀರ ಪ್ರದೇಶಗಳು ಮಾತ್ರ ವಾಸಿಸಲು ಯೋಗ್ಯವಾಗಿವೆ. ಐಸ್ಲ್ಯಾಂಡ್ ತುಂಬಾ ಕುತೂಹಲಕಾರಿಯಾದ ನಾಡು. ಇಲ್ಲಿನ ಬಂಡೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರೋದ್ರಿಂದ ನೀರನ್ನ ಅವು ಉಳಿಸಿಕೊಳ್ಳಲಾರವು. ಹೀಗಾಗಿ ಬಂಡೆಗಳ ವಿಸ್ತಾರ ಪ್ರದೇಶದಲ್ಲಿ ಏನೂ ಬೆಳೆಯಲಾಗೋದಿಲ್ಲ. ಇಲ್ಲಿ 200ಕ್ಕೂ ಹೆಚ್ಚು ಅಗ್ನಿ ಪರ್ವತಗಳಿವೆ. ಇನ್ನು ಜಾಗತಿಕವಾಗಿ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಜಗತ್ತಿನಲ್ಲಿ ಶಾಂತಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಆದರೆ ಈ 5 ದೇಶಗಳು ಮಾತ್ರ ಪರಮಾಣು ಯುದ್ಧದ ಭೀತಿಯಲ್ಲೂ ನೆಮ್ಮದಿಯಾಗಿರಬಹುದು ಅಂತಾರೆ ತಜ್ಞರು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.